ಹಾಯ್ ಫ್ರೆಂಡ್ಸ್, ಇವತ್ತು ನಾನೊಂದು ಸ್ಪೆಷಲ್ ಆಗಿರೋ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಈ ರೆಸಿಪಿ ಬಂದು ಹಳ್ಳಿ ಜನಗಳಿಗಲ್ಲ, ಬರೀ ಸಿಟಿ ಜನಗಳಿಗೆ. ಸೊ ಕಡಲೆಕಾಯಿನ ಬಸ್ ಸ್ಟ್ಯಾಂಡಲ್ಲಿ ಅಥವಾ ಬೇರೆ ಕಡೆ ಪಾರ್ಕ್ಗಳಲ್ಲಿ ಬಿಸಿ ಬಿಸಿಯಾಗಿ ಬೇಯಿಸಿ ಪ್ಯಾಕ್ ಮಾಡಿಟ್ಟಿರ್ತಾರೆ. ಅದನ್ನು ತಗೊಂಡು ತಿಂತೀರ, ವಾವ್ ಎಷ್ಟು ಚೆನ್ನಾಗಿದೆ ಅನ್ಸುತ್ತೆ. ಬಟ್ ನಿಮಗೆ ಕಡಲೆಕಾಯಿನ ಹೇಗೆ ಬೇಯಿಸೋದು ಅನ್ನೋದು ಗೊತ್ತಿದೆಯಾ? ಹಳ್ಳಿಯವ್ರಿಗೆಲ್ರಿಗೂ ಗೊತ್ತಿದೆ, ಯಾಕೆಂದರೆ ಅವರೇ ಗದ್ದೆ ಹೊಲಗಳಲ್ಲಿ ಅವರೇ ಹಾಕೊಂಡಿರ್ತಾರೆ, ಅವರೇ ಬೆಳೆದಿರ್ತಾರೆ. ಸೊ ಹಂಗಾಗಿ ಅವರು ಮನೆಗೆ ತಗೊಬಂದಾಗ ಅದನ್ನು ಬೇಯಿಸಿ ತಿಂತಾರೆ. ಬಟ್ ಸಿಟಿ ಜನಗಳಿಗೆ ಇದು ಹೇಗೆ ಮಾಡೋದು ಅಂತ ಗೊತ್ತಿರಲ್ಲ. ಅದನ್ನು ಇವತ್ತು ನಾನೀಗ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಮೊದಲು ಹಸಿ ಕಡಲೆಕಾಯಿನ ತೊಗೊಂಡು ಬರಬೇಕು. ಅದು ಹಸಿ ಕಡಲೆಕಾಯಿ ತೊಗೊಂಡು ಬಂದಮೇಲೆ ಅದ್ರ ಮೇಲೆಲ್ಲ ಮಣ್ಣೆಲ್ಲ ಇರುತ್ತೆ. ಅದನ್ನು ನೀರಲ್ಲಿ ಹಾಕಿ ಸ್ವಲ್ಪ ಹೊತ್ತು ನೆನೆ ಹಾಕಬೇಕು. ಒಂದು 10 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ ನೆನೆ ಹಾಕಬೇಕು. ಆಮೇಲೆ ಆ ಕಡಲೆಕಾಯಿನ ಚೆನ್ನಾಗಿ ಕೈಯಲ್ಲಿ ಉಜ್ಜಿ ತೊಳಿಬೇಕು. ಒಂದ್ಸಲ ಉಜ್ಜಿ ತೊಳೆದ್ರೆ ಅದರಲ್ಲಿನ ಮಣ್ಣು ಹೋಗಲ್ಲ. 2-3 ಬಾರಿ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಬೇಕು. ಆಮೇಲೆ ಅದನ್ನು ಡ್ರೈನ್ಗೆ ಇಡಬೇಕು. ಸ್ವಲ್ಪ ಡ್ರೈನ್ ಇಟ್ಟಾದ್ಮೇಲೆ ಅದನ್ನು ಎಲ್ಲ ಮಣ್ಣು ಹೋಗಿ ಕ್ಲೀನಾಗಿ ಆಗುತ್ತೆ ಕಡಲೆಕಾಯಿ ವಿತೌಟ್ ಮಣ್ಣು. ಅದನ್ನು ಒಂದು ಕುಕ್ಕರಿಗೆ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು. ಸ್ವಲ್ಪ ಜಾಸ್ತಿನೇ ಹಾಕಬೇಕು, 2-3 ಸ್ಪೂನ್. ಈಗ ನಾನು 2 ಕೆ ಜಿ ಅಂದರೆ 3 ಸೇರು ಕಡಲೆಕಾಯಿ ಹಾಕ್ತಾ ಇದ್ದೀನಿ. ಇದಕ್ಕೆ ನಾನು 3 ಟೇಬಲ್ ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕಿ ನೀರು ಹಾಕಬೇಕು. ಅದಕ್ಕೆ ನೀರು ಹಾಕಬೇಕು. ಹಿಂಗೆ ಕಡಲೆಕಾಯಿ ಅದ್ಮುದ್ರೆ ಮೇಲ್ಗಡೆ ನೀರು ಬರಬೇಕು ನಮ್ಮ ಕೈಗೆ, ಆ ಥರ ನೀರನ್ನು ಹಾಕಬೇಕು. ಅಷ್ಟೇ, ಇನ್ನೇನಿಲ್ಲ. ಇದಕ್ಕೆ ಕಡಲೆಕಾಯಿ ಜೊತೆಗೆ ಉಪ್ಪು ಜೊತೆಗೆ ನೀರು ಹಾಕಿ ಕುಕ್ಕರ್ನ ವಿಷಲ್ ಮಾಡಿಸ್ಬೇಕು. ಸೊ ಎಷ್ಟು ವಿಷಲ್ ಹಾಕಿಸ್ಬೇಕು? 1-2 ಇಲ್ಲ, ನಿಯರ್ಲಿ 6 to 7 ವಿಷಲ್ಸ್ ಹಾಕಿದ್ಮೇಲೆ, ವಿಷಲ್ ಆದಮೇಲೆ ಒಂದು ಪಾತ್ರೆಗೆ ಹಾಕಿ ಅದನ್ನು ಡ್ರೈನ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿರೋ ಬಿಸಿ ಕಡಲೆಕಾಯಿ ರೆಡಿಯಾಗಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.